ಮೀಟರ್ಗಳು ಇಲ್ಲದೆ ಅಳವಡಿಕೆ ಮಾಡಿಕೊಳ್ಳದೆ ನೀರನ್ನು ಬಳಸ್ತಾ ಇರ್ತಕ್ಕಂಥದ್ದು. ಆ ಥರ ಸುಮಾರು ಬೆಂಗಳೂರು ಮಹಾನಗರದಲ್ಲಿ ಸುಮಾರು 1-1.5 ಲಕ್ಷ ಸಂಪರ್ಕಗಳು ನೀರಿನ ಮೀಟರ್ಗಳ ಬಳಕೆ ಇಲ್ದಿರ ನೇರವಾಗಿ ಕಾನೂನು ಬಾಹಿರವಾಗಿ ಅನಧಿಕೃತ ಸಂಪರ್ಕಗಳನ್ನು ಇಟ್ಕೊಂಡು ಮಾಡ್ತಾ ಇರ್ತಕ್ಕಂಥದ್ದು. 135 ಲಕ್ಷ ಜನ ಏನಿದ್ದಾರೆ ಅದರಲ್ಲಿ ಸುಮಾರು 10 ಲಕ್ಷ ಜನಸಂಖ್ಯೆಯ ಇರ್ತಕ್ಕಂಥ ಪ್ರದೇಶಗಳಿಗೆ ಇವತ್ತು ಪ್ರತಿನಿತ್ಯ 1450 ದಶಲಕ್ಷ ಲೀಟರ್ ಸಾಮರ್ಥ್ಯದ ನೀರು ಏನು ಕುಡಿಯೋ ನೀರು ಪೂರೈಕೆ ಆಗ್ತಾ ಇದೆ. ವಿಪರೀತವಾದಂಥ ಕಾವೇರಿ ನೀರಿನ ದುರ್ಬಳಕೆ ಆಗ್ತಾ ಇರುವಂಥದ್ದು. ಕಾವೇರಿ ನೀರು ಎಷ್ಟು ಅಮೂಲ್ಯವಾಗಿರ್ತಕ್ಕಂಥದ್ದು, ಎಷ್ಟೊಂದು ಜನರ ತ್ಯಾಗ ಬಲಿದಾನಗಳಿಂದ ಈ ಒಂದು ಕುಡಿಯೋ ನೀರಿನ ಪೂರೈಕೆ ಬೆಂಗಳೂರು ಆಗ್ತಾ ಇರೋಂಥದ್ದು. ಇದರ ಅರಿವೇ ಇಲ್ಲದೆ ಇರ್ತಕ್ಕಂಥ ಲಕ್ಷಾಂತರ ಜನ ಬೆಂಗಳೂರಿಗೆ ಬಂದು ಬೇರೆ ಬೇರೆ ಭಾಗಗಳಿಂದ ಬಂದು ನೆಲೆಸಿದ್ದಾರೆ. ಅವರು ಈ ನೀರನ್ನು ಯಥೇಚ್ಛವಾಗಿ ಬಳಸುವಂಥದ್ದು, ಇದನ್ನು ವಾಹನಗಳು ತೊಳಿಲಿಕ್ಕೆ ಬಳಸುವಂಥದ್ದು, ಅವರ ಮನೆ ಮುಂಭಾಗದಲ್ಲಿ ತೊಳಿಲಿಕ್ಕೆ, ಗೇಟ್ಗಳ ಮುಂಭಾಗದಲ್ಲಿ ತೊಳಿಲಿಕ್ಕೆ ಬಳಸುವಂಥದ್ದು, ಈ ರೀತಿ ಅನವಶ್ಯಕ ಕಾರ್ಯಗಳಿಗೆ ಈ ಕಾವೇರಿ ನೀರನ್ನು ಬಳಸ್ತಾ ಇರೋದ್ರಿಂದ ಇವತ್ತು ಕುಡಿಯೋ ನೀರು ಇಲ್ಲ ಅಂತಂದರೆ ಇವತ್ತು ಇನ್ನೂ 245 ಚದರ ಕಿಲೋಮೀಟರ್ ವಿಸ್ತೀರ್ಣದ ಜಾಗಗಳಿಗೇನು ಪ್ರದೇಶಗಳಿಗೆ ಕಾವೇರಿ ನೀರು ಪೂರೈಕೆ ಆಗಬೇಕು. ನಿಜವಾಗ್ಲೂ ಇದೆಲ್ಲ ನಾವು ದುರ್ಬಳಕೆಯನ್ನು ಕಡಿಮೆ ಮಾಡಿದ್ರೆ ಆ ಎಲ್ಲ ಪ್ರದೇಶಗಳಿಗೆ ನಾವು ನೀರು ಪೂರೈಕೆ ಆಗೋದಕ್ಕೆ ಖಂಡಿತವಾಗ್ಲೂ ಅರ್ಧ ಭಾಗದಷ್ಟಾದರೂ ಸಮಸ್ಯೆ ಪರಿಹಾರ ಮಾಡಲಿಕ್ಕೆ ಅವಕಾಶ ಇದೆ. ಇವತ್ತು 11,700 ಕಿಲೋಮೀಟರ್ ಉದ್ದದ ಕುಡಿಯೋ ನೀರಿನ ಕೊಳವೆ ಇಡೀ BBMP ವ್ಯಾಪ್ತಿಯಲ್ಲಿ ಇರ್ತಕ್ಕಂಥದ್ದು.